Hi everyone, welcome to business class. In previous video I explained about the meaning and concept of insurance, who is the insured, who is the insurer, and functions of insurance. The most content, the fundamental principles of insurance. ಈ ಮುಂಚಿನ ವಿಡಿಯೋದಲ್ಲಿ ವಿಮೆಯ ಅರ್ಥ, ವಿಮೆಯ ಪರಿಕಲ್ಪನೆ, ವಿಮಾದಾರ ಅಂದರೆ ಯಾರು, ವಿಮಾಕರ್ತ ಅಂದರೆ ಯಾರು, ವಿಮೆಯ ಮೂಲಭೂತ ತತ್ವ ಅದು ಯಾವುದು ಮತ್ತು ವಿಮೆಯ ಕಾರ್ಯಗಳನ್ನು ನಾವು ಈಗಾಗಲೇ ತಿಳ್ಕೊಂಡಿದ್ದೀವಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಬೇಕಾಗಿರುವಂತಹ ಒಂದು ಪ್ರಮುಖವಾದಂತಹ ಅಂಶ ಯಾವುದು ಅಂತಂದರೆ ವಿಮೆಯ ತತ್ವಗಳು. ಎಸ್, ಟುಡೇ ಐ ವಾಂಟ್ ಎಕ್ಸ್ಪ್ಲೇನ್ ದ ಮೇನ್ ಕಂಟೆಂಟ್ ಇನ್ ಇನ್ಶೂರೆನ್ಸ್, ದಟ್ ಈಸ್ principles, the principles of insurance. Let us see one by one. The first one is utmost good faith. Utmost good faith. ಇದನ್ನು ಕನ್ನಡದಲ್ಲಿ ಅತ್ಯಂತ ವಿಶ್ವಾಸ ಅರ್ಹತೆ ಅಂತ ಹೇಳಿ ಕರಿತಾ ಇದ್ದೀವಿ. ಅತ್ಯಂತ ವಿಶ್ವಾಸ ಅರ್ಹತೆ. ಎಸ್, there are two persons. The first one is a insurer, that like ಕಂಪನಿ ಅಂದರೆ ಕನ್ನಡದಲ್ಲಿ ವಿಮಾಕರ್ತ ಅಂತ ಕರಿತೀವಿ. ದ ನೆಕ್ಸ್ಟ್ ಒನ್ ಇನ್ಶೂರ್ಡ್, ದಟ್ ಈಸ್ ಅ ಪರ್ಸನ್, ದಟ್ ಈಸ್ ಅ ಪರ್ಸನ್. ಸೊ ಇಲ್ಲಿ ವಿಮಾಕರ್ತ ಮತ್ತು ವಿಮಾದಾರ, ವಿಮಾದಾರ. ಸೊ ಇವರಿಬ್ಬರ ನಡುವೆ ಏನಾಗಿರಬೇಕು, ಅತ್ಯಂತ ವಿಶ್ವಾಸ ಅರ್ಹತೆ ಅನ್ನು ಹೊಂದಿರಬೇಕಾಗ್ತದೆ. ಎಸ್, ದ ಬೋತ್ ಪಾರ್ಟೀಸ್, ದ ಫಸ್ಟ್ ಒನ್ ಈಸ್ ಅ ಇನ್ಶೂರೆನ್ಸ್ ಕಂಪನಿ, ದ ನೆಕ್ಸ್ಟ್ ಒನ್ ಈಸ್ ಅ ಪರ್ಸನ್. ದ ಬೋತ್ ಪಾರ್ಟೀಸ್ ಶುಡ್ ಟ್ರಾನ್ಸ್ಫರ್ ದೇರ್ ಇನ್ಫಾರ್ಮೇಷನ್. ಎಸ್, ಸೊ ಯಾವ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ಟು ದ ಕಾಂಟ್ರಾಕ್ಟ್ ಆಫ್ ಇನ್ಶೂರೆನ್ಸ್, ವಿಮೆಗೆ ಸಂಬಂಧಪಟ್ಟಂತೆ ಯಾವ ಇನ್ಫಾರ್ಮೇಷನ್ ಇದೆ, ಮಾಹಿತಿಗಳಿದ್ದಾವೆ, ಸಂಪೂರ್ಣವಾಗಿ ಮತ್ತು ಸತ್ಯತೆಯನ್ನು ಹೊಂದಿರಬೇಕಾಗ್ತದೆ. ದಟ್ ಇನ್ಫಾರ್ಮೇಷನ್ ಶುಡ್ ಬಿ ವಾಟ್, ಆಕ್ಯುರೇಟ್ಲಿ ಆ್ಯಂಡ್ ಟ್ರೂಲಿ. ಸೊ ಈ ಸತ್ಯತೆಯನ್ನು ಹೊಂದಿರಬೇಕು ಮತ್ತು ವಾಸ್ತವಿಕತೆಯನ್ನು ಹೊಂದಿರಬೇಕಾಗ್ತದೆ. ಸೊ ಹಾಗಾದರೆ ಏನು ಕೊಟ್ಟಿದ್ದಾರೆ, ಏನಿರುವಂತಹದ್ದು? ಎಸ್, ಅಟ್ಮೋಸ್ಟ್ ಗುಡ್ ಫೇತ್. ದ ಬೋತ್ ಪಾರ್ಟೀಸ್ ಶುಡ್ ಡಿಸ್ಪ್ಲೇ ಗುಡ್ ಫೇತ್ ಟುವರ್ಡ್ಸ್ ಈಚ್ ಅದರ್. ಸೊ ಟುವರ್ಡ್ಸ್ ಈಚ್ ಅದರ್ ಇನ್ ರಿಗಾರ್ಡಿಂಗ್ ಟು ಕಾಂಟ್ರಾಕ್ಟ್, ಇನ್ ರಿಗಾರ್ಡಿಂಗ್ ಟು ಕಾಂಟ್ರಾಕ್ಟ್. ಸೊ ನಾ ಆಗಲೇ ಹೇಳಿದೆ ಏನಂತೆ, ದ ಬೋತ್ ದ ಪಾರ್ಟೀಸ್. ಎಸ್, ದ ಬೋತ್ ದ ಪಾರ್ಟೀಸ್ ಈಸ್ ಲೈಕ್ ದ ಫಸ್ಟ್ ಒನ್ ಈಸ್ ಅ ಸೊ ಇನ್ಶೂರ್ಡ್ ಅಂದರೆ ವಿಮಾ, ಕನ್ನಡದಲ್ಲಿ ವಿಮಾದಾರ ಅಂತ ಹೇಳಿ ಕರಿತಾ ಇದ್ದೀವಿ. ನೆಕ್ಸ್ಟ್ ಒನ್ ಈಸ್ ಅ ಸೊ ಇನ್ಶೂರರ್, ಸೊ ವಿಮಾಕರ್ತ. ಇವರ ಇಬ್ಬರ ನಡುವೆ ಅತ್ಯಂತ ವಿಶ್ವಾಸ ಅರ್ಹತೆಯನ್ನು ಹೊಂದಿರಬೇಕು. ಯಾವುದಕ್ಕೆ ಸಂಬಂಧಪಟ್ಟಂತೆ ಅಂತ ಬಂದರೆ, ಎಸ್, ದಟ್ ಈಸ್ ದಟ್ ಇನ್ಫಾರ್ಮೇಷನ್ ಯಾವುದಕ್ಕೆ ಸಂಬಂಧಪಟ್ಟಂತೆ, ಮಾಹಿತಿಗೆ ಸಂಬಂಧಪಟ್ಟಂತೆ. ಯಾವುದಕ್ಕೆ ಸಂಬಂಧಪಟ್ಟಂತೆ, ಮಾಹಿತಿಗೆ ಸಂಬಂಧಪಟ್ಟಂತೆ. ಎಸ್, ಒಂದು ವಿಮೆಯನ್ನು ತೆಗೆದುಕೊಳ್ತಾ ಇದ್ದೀವಿ ಅಂತಂದರೆ ಆ ವಿಮೆಗೆ ಯಾವ ವಿಮೆಯನ್ನು ಮಾಡಿಸ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್, ದ ಇನ್ಶೂರೆನ್ಸ್ ಕಂಪನಿ ಸೊ ಯಾವ್ಯಾವ ಮಟೀರಿಯಲ್ ಸಬ್ಜೆಕ್ಟನ್ನು ಹೊಂದಿದೆ ಅನ್ನುವಂತಹದ್ದನ್ನು ತಿಳಿಸ್ಬೇಕಾಗ್ತದೆ. ಅದರ ಎಷ್ಟು ಪ್ರೀಮಿಯಮನ್ನು ತುಂಬಬೇಕಾಗ್ತದೆ, ಕಂತುಗಳು ಎಷ್ಟನ್ನು ತುಂಬಬೇಕಾಗ್ತದೆ, ಅದು ಮೆಚುರಿಟಿ ಡೇಟ್ ಯಾವಾಗಿದೆ, ಸೊ ಅದು ಯಾವ ರೀತಿಯಾದಂತಹ ಒಂದು ಬೆನಿಫಿಟ್ಸನ್ನು ಇನ್ಶೂರ್ಡರ್ಗೆ ಕೊಡ್ತದೆ, ಅದು ವಿಮಾದಾರನಿಗೆ ಅದರ ಪ್ರಯೋಜನ ಏನಿದೆ ಅನ್ನುವಂಥ ಸಂಪೂರ್ಣವಾದಂತಹ ವಿವರವನ್ನು, ಒಂದು ಪಾಲಿಸಿಯ ವಿವರವನ್ನು ಯಾರು, ಒಂದು ವಿಮಾ ಕಂಪನಿ ಯಾರಿಗೆ ನೀಡಬೇಕಾಗ್ತದೆ ಅಂತಂದರೆ ಟು ದ ಪರ್ಸನ್.
ಅದೇ ರೀತಿಯಾಗಿ ಒಬ್ಬ ವ್ಯಕ್ತಿ ಒಂದು ವಿಮೆಯನ್ನು ಇಳಿಸ್ತಾ ಇದ್ದಾನಂತಂದರೆ ತನ್ನ ವಯಸ್ಸಾದರೂ ಆಗಿರಬಹುದು, ಅಥವಾ ತನ್ನ ಆರೋಗ್ಯದ ಬಗ್ಗೆ ಕಾಳಜಿ ಆದರೂ ಆಗಿರಬಹುದು, ಅಥವಾ ತನ್ನ ವ್ಯವಹಾರದ ಬಗ್ಗೆ ಆದರೂ ಆಗಿರಬಹುದು, ಪ್ರತಿಯೊಂದು ಡಿಟೈಲ್ ಇನ್ಫಾರ್ಮೇಷನ್ ಬೋತ್ ದ ಪಾರ್ಟೀಸ್ ಶುಡ್ ಡಿಸ್ಕ್ಲೋಸ್ ಆಲ್ ದ ಮಟೀರಿಯಲ್ ಫ್ಯಾಕ್ಟ್. ಪ್ರತಿಯೊಂದು ಅಂದರೆ ವಾಸ್ತವಿಕತೆಯ ಅಂಶಕ್ಕೆ ಏನು ಸಂಬಂಧಪಟ್ಟಿದೆ ಆ ವಾಸ್ತವಿಕತೆಯ ಅಂಶಕ್ಕೆ ಸಂಬಂಧಪಟ್ಟಂತೆ ಈ ಇಬ್ಬರೂ ವ್ಯಕ್ತಿಗಳು ಸಂಪೂರ್ಣವಾಗಿ ವಿವರವನ್ನು ಒಳಗೊಂಡಿರಬೇಕಾಗ್ತದೆ. ಇಲ್ಲ ಅಂತಂದ್ರೆ ಏನಾಗ್ತದೆ, ಸಮಸ್ಯೆಗೆ ಈಡಾಗುವಂತಹದ್ದು. ಫಾರ್ ಎಕ್ಸಾಂಪಲ್, ಎ ಅನ್ನುವಂತಹ ವ್ಯಕ್ತಿ ಒಂದು ಪಾಲಿಸಿ ಜೀವ ವಿಮೆಯನ್ನು ಮಾಡಿಸಿದ್ದ. ಆ ಜೀವ ವಿಮೆಯನ್ನು ಮಾಡಿಸ್ಬೇಕಾದಂತಹ ಸಂದರ್ಭದೊಳಗೆ ಅವನಿಗೆ ಎಲ್ಲ ತನ್ನ ಆರೋಗ್ಯದ ಬಗ್ಗೆ ಏನಾಗಬೇಕಾಗಿತ್ತು, ಸರ್ಟಿಫಿಕೇಟನ್ನು ಯಾರಿಗೆ ನೀಡಬೇಕಾಗಿತ್ತು ಅಂದರೆ ಟು ದ ಇನ್ಶೂರರ್, ವಿಮಾಕರ್ತನಿಗೆ ನೀಡಬೇಕಾಗಿತ್ತು. ಆದರೆ ಇವನು ಒಂದು ಹೈಡ್ ಮಾಡಿದ್ದ. ಏನನ್ನ ಹೈಡ್ ಮಾಡಿದ್ದ ಅಂತಂದರೆ ಇವನಿಗೆ ಹಾರ್ಟ್ ಡಿಸೀಸ್ ಎನ್ನುವಂತಹದ್ದು ಏನಿತ್ತು ಅದನ್ನು ಹೈಡ್ ಮಾಡಿದ್ದ. ಹೃದಯದ ಸಂಬಂಧಪಟ್ಟಂತೆ ಕಾಯಿಲೆ ಅನ್ನುವಂತಹದ್ದು ಏನಿತ್ತು ಅವನಿಗೆ ಆ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಯನ್ನು ಹೈಡ್ ಮಾಡಿದ್ದ, ತಿಳಿಸಿದ್ದಿಲ್ಲ. ಡ್ಯೂ ಟು ದ ಹಾರ್ಟ್ ಅಟ್ಯಾಕ್ ದಟ್ ಪರ್ಸನ್ ವಿಲ್ ವಾಟ್ ಡೈಡ್. ಒಬ್ಬ ವ್ಯಕ್ತಿ ಹಾರ್ಟ್ ಅಟ್ಯಾಕ್ ಅಂದರೆ ಹೃದಯಾಘಾತದಿಂದಾಗಿ ಈ ವ್ಯಕ್ತಿ ಸಾಯ್ತಾನೆ. ಈ ವ್ಯಕ್ತಿ ಸತ್ತ ನಂತರದಲ್ಲಿ ಗೊತ್ತಾಗ್ತದೆ, ಯಾರಿಗೆ ಗೊತ್ತಾಗ್ತದೆ, ವಿಮಾ ಕಂಪನಿಗೆ ಗೊತ್ತಾಗ್ತದೆ ಏನಂತ, ಇವನು ತನ್ನ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಯನ್ನು ಮುಚ್ಚಿಟ್ಟಿದ್ದರ ಪರಿಣಾಮವಾಗಿ ಇವನಿಗೆ ಏನು ಸಿಗಂಗಿಲ್ಲ ಅಂತಂದರೆ ಕಾಂಪನ್ಸೇಷನ್ ಸಿಗೋದಿಲ್ಲ. ಏನು ಸಿಗೋದಿಲ್ಲ, ಕಾಂಪನ್ಸೇಷನ್ ಸಿಗೋದಿಲ್ಲ. ಹಾಗಾಗಿ ಈ ಎರಡೂ ವ್ಯಕ್ತಿಗಳ ನಡುವೆ ಏನಾಗಬೇಕಾಗ್ತದೆ, ಇನ್ಫಾರ್ಮೇಷನ್ ಸರಿಯಾಗಿ ಇರಬೇಕಾಗ್ತದೆ. ಯಾವುದೇ ಒಂದು ಮಟೀರಿಯಲ್ ಫ್ಯಾಕ್ಟ್ರಿಗೆ ಸಂಬಂಧಪಟ್ಟಂತೆ ಇನ್ಫಾರ್ಮೇಷನನ್ನು ಹೈಡ್ ಮಾಡಬಾರ್ದು. ಎಸ್, ದ ನೆಕ್ಸ್ಟ್ ಒನ್ ಈಸ್ ಅ ಇನ್ಶೂರೇಬಲ್ ಇಂಟ್ರೆಸ್ಟ್. ಇನ್ಶೂರೇಬಲ್ ಇಂಟ್ರೆಸ್ಟ್, ವಿಮಾರ್ಹ ಆಸಕ್ತಿ. ವಿಮಾರ್ಹ ಆಸಕ್ತಿ. ಎಸ್, ಈ ವಿಮಾರ್ಹ ಆಸಕ್ತಿ ಅಂದರೆ ಏನು? ಸಾಮಾನ್ಯವಾಗಿ ನಾವು ನೋಡ್ತಾ ಇರ್ತೀವಿ, ವಿಮೆ ಅನ್ನುವಂತಹದ್ದು ಇಟ್ಸ್ ನಾಟ್ ಕನ್ಸಿಡರ್ ಓನ್ಲಿ ದ ಫ್ಯಾಕ್ಟರ್, ಎಸ್ ಇಟ್ ಡೈರೆಕ್ಟ್ಲಿ ಕನ್ಸಿಡರ್ಡ್ ಟು ದ ವಾಟ್ ಎಕನಾಮಿಕ್ ಆಕ್ಟಿವಿಟಿ. ಇದು ಯಾವುದಕ್ಕೆ ಸಂಬಂಧಪಟ್ಟಂತಾಗ್ತದೆ, ಆರ್ಥಿಕ ಚಟುವಟಿಕೆ ಅಥವಾ ಆರ್ಥಿಕತೆಗೆ ಸಂಬಂಧಪಟ್ಟಂತೆ. ಇಟ್ಸ್ ಲೈಕ್ ಮನಿ, ಹಣವನ್ನು ಪಡೆಯುವಂತಹದ್ದು, ಕಾಂಪನ್ಸೇಷನ್ ಅನ್ನು ಪಡೆಯುವಂತಹದ್ದು. ಯಾವುದೇ ಒಂದು ವಿಮೆಯನ್ನು ಮಾಡ್ತಾ ಇದ್ದೀವಿ ಅಂದರೆ ಆ ಯಾವುದೇ ಒಂದು ವಿಮೆಗೆ ಸಂಬಂಧಪಟ್ಟಂತೆ ಏನಿರಬೇಕಾಗ್ತದ್ರಿ ಅಂತಂದರೆ ಹಣದ ಒಂದು ಹಿಂತೆಗೆದುಕೊಳ್ಳಬೇಕಾದ್ರೂ ಆಗಿರಬಹುದು, ಹಣವನ್ನು ಪಡೆಯುವಂತಹ ಉದ್ದೇಶವನ್ನು ಹೊಂದಿರಬೇಕು. ಎಸ್, ಇನ್ಶೂರೇಬಲ್ ಇಂಟ್ರೆಸ್ಟ್ ಮೀನ್ಸ್ ಸಮ್ ಪೆಕ್ಯುನರಿ ಇಂಟ್ರೆಸ್ಟ್ ಇನ್ ದ ಸಬ್ಜೆಕ್ಟ್ ಮ್ಯಾಟರ್ ಆಫ್ ಇನ್ಶೂರೆನ್ಸ್ ಕಾಂಟ್ರಾಕ್ಟ್. ಇನ್ಶೂರೆನ್ಸ್ ಕಾಂಟ್ರಾಕ್ಟ್. ನಾವು ಯಾರ ನಡುವೆ ಕಾಂಟ್ರಾಕ್ಟ್ ಮಾಡ್ಕೊಳ್ತಾ ಇದ್ದೀವಿ, ವಿಮಾ ಕಂಪನಿಯೊಂದಿಗೆ ಕಾಂಟ್ರಾಕ್ಟ್ ಮಾಡ್ಕೊಳಕತ್ತೀವಿ, ಒಪ್ಪಂದವನ್ನು ಮಾಡ್ಕೊಳಕತ್ತೀವಿ. ಈ ಒಪ್ಪಂದದ ಉದ್ದೇಶ ಏನಾಗಿರಬೇಕು ಅಥವಾ ಈ ಒಪ್ಪಂದದಲ್ಲಿ ಏನಡಕವಾಗಿರಬೇಕು, ಹಣವನ್ನು ಹಿಂಪಡೆಯುವಂತಹದ್ದಾಗಿರಬೇಕಾಗ್ತದೆ. ಏನನ್ನು ಹಿಂಪಡೆಯುವಂತಹದ್ದು, ಹಣವನ್ನು ಹಿಂಪಡೆಯುವಂತಹದ್ದು ಆಗಿರ್ತದೆ. ಎಸ್, ಇದು ಸಾಮಾನ್ಯವಾಗಿ ಅರ್ಥ ಮಾಡಿಕೊಳ್ಳುವಂತಹದ್ದು. ಇದು ಬೇರೆ ಉದ್ದೇಶವನ್ನು ಹೊಂದಿರದೆ ಇರುವಂತಹದ್ದು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಎಸ್, ಐ ಥಿಂಕ್ ಇಟ್ ಈಸ್ ವೆರಿ ಕ್ಲಿಯರ್. ವಿಚ್ ಒನ್ ಈಸ್ ಅ ಕ್ಲಿಯರ್? ಇನ್ಶೂರೇಬಲ್ ಇಂಟ್ರೆಸ್ಟ್ ಪ್ರಮುಖವಾಗಿ ಹಣವನ್ನು ಪಡೆಯುವಂತಹದ್ದು ಇದರ ಮುಖ್ಯ ಉದ್ದೇಶ ಆಗಿರುತ್ತದೆ. ಎಸ್, ದ ನೆಕ್ಸ್ಟ್ ಒನ್ ಪ್ರಿನ್ಸಿಪಲ್ ಈಸ್ indemnity. Next one principle is what? Indemnity. ನಷ್ಟ ಪರಿಹಾರ. ಏನಿದು ನಷ್ಟ ಪರಿಹಾರ? ಯಾವುದಕ್ಕೆ ನಷ್ಟ ಪರಿಹಾರ ಸಿಗ್ತದೆ ಅನ್ನುವಂತಹದ್ದು. ಎಸ್, ಇಟ್ ಈಸ್ ವೆರಿ ಸಿಂಪಲ್. ಇಟ್ ಮೀನ್ಸ್ ಸೆಕ್ಯೂರಿಟಿ ಅಗೇನ್ಸ್ಟ್ ಲಾಸ್. ಇಟ್ ಮೀನ್ಸ್ ವಾಟ್? ಸೆಕ್ಯೂರಿಟಿ ಅಗೇನ್ಸ್ಟ್ ಲಾಸ್.
ಸೊ ನಷ್ಟ ಪರಿಹಾರ ಅನ್ನುವಂತಹದ್ದು ಈ ನಷ್ಟ ಭಯ ಅನ್ನುವಂತಹದ್ದು ಏನಿದೆ ಅಥವಾ ನಷ್ಟದ ವಿರುದ್ಧವಾಗಿ ರಕ್ಷಣೆಯನ್ನ ಒದಗಿಸುವಂತಹದ್ದು ಅಥವಾ ರಕ್ಷಣೆಯನ್ನ ಪಡೆದುಕೊಳ್ಳುವಂತಹ ತತ್ವ ಇದಾಗಿದೆ. ಏನಿದು ರಕ್ಷಣೆಯನ್ನ ಪಡೆದುಕೊಳ್ಳುವಂತಹ ತತ್ವ ಅಂತ ನಾವೇನಾದ್ರೂ ನೋಡ್ತಾ ಹೋದ್ರೆ ಇದು ಯಾವುದಕ್ಕೆ ಸಂಬಂಧಪಟ್ಟೈತಿ ಅಂತಂದ್ರೆ ಇಟ್ಸ್ ಡೈರೆಕ್ಟ್ಲಿ ಕನ್ಸರ್ನ್ಡ್ ಟು ದ products or business activity. Products or business activity. ಸೊ ಇದು ಪ್ರಮುಖವಾಗಿ ಯಾವುದಕ್ಕೆ ಸಂಬಂಧಪಟ್ಟೈತ್ರಿ ಅಂತಂದ್ರೆ ವ್ಯವಹಾರದ ಚಟುವಟಿಕೆಗಳಿಗೆ ಇದೇನಾಗ್ತದೆ, ಇದು ಸಂಬಂಧವನ್ನ ಪಟ್ಟಿರುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಎಸ್, ಯಾವುದು ಹಾಗಾದ್ರೆ? ಸಿಂಪಲ್. ಯಾವುದನ್ನ ಉದಾಹರಣೆಯಾಗಿ ತೆಗೆದುಕೊಳ್ಳೋದಾದ್ರೆ, ಸೊ ಒಂದು ವ್ಯವಹಾರದೊಳಗಡೆ ಏನಾಗ್ತದೆ ಅಂತಂದರೆ ಒಂದು ಗೋಡೌನ್ ಒಳಗಡೆ ಏನಾಗ್ತದೆ, ಸೊ ಒಂದಿಷ್ಟು ಗೂಡ್ಸ್ ಇದ್ವು. ಆ ಗೂಡ್ಸ್ ಏನಾದವು ಅಂತಂದರೆ ಡ್ಯೂ ಟು ದ ಫೈರ್, ಬೆಂಕಿ ಅವಘಡದಿಂದಾಗಿ ಸೊ ಇಷ್ಟು ಪ್ರಮಾಣದ ವಸ್ತುಗಳು ಏನಾಯಿತು, ಸುಟ್ಟು ಹೋಯಿತು ಅಂತಂದರೆ ಸಿಂಪಲ್ 1,50,000 ಇನ್ಶೂರೆನ್ಸನ್ನು ಮಾಡಿಸಿದಂಥ ಪ್ರಾಡಕ್ಟ್ಸ್ ಎಷ್ಟಿದೆ, 1,50,000 ಅನ್ನುವಂತಹದ್ದನ್ನು ತಿಳ್ಕೊಂಡ್ರೆ ಅಲ್ಲಿ ಪ್ರಾಡಕ್ಟ್ಸ್ ಎಷ್ಟು ಸುಟ್ಟೋಗಿರಬಹುದು. ಸಾಮಾನ್ಯವಾಗಿ 1,00,000 ಅಥವಾ 75,000 ಅಂತನೋ ತಿಳ್ಕೊಳ್ಳೋಣ. ಸಿಂಪಲ್ 1,00,000 ಅಂತಾನ ತಿಳ್ಕೊಳ್ಳೋಣ. ಇನ್ನೂ ಈ 1,00,000 ಏನಾಗ್ತದೆ, ಕಾಂಪನ್ಸೇಷನ್ ಇಷ್ಟು ಪ್ರಮಾಣದಲ್ಲಿ ಸುಟ್ಟಿದಾವಲ್ಲ, ಇಷ್ಟು ಪ್ರಮಾಣದ ಒಂದಿಷ್ಟು ಗೂಡ್ಸ್ಗಳಿಗೆ ಏನು ಮಾಡ್ತದೆ, ಕಂಪನಿ ಅನ್ನುವಂಥ ನಷ್ಟ ಪರಿಹಾರ ಸೆಕ್ಯೂರಿಟಿಯನ್ನು ಪ್ರೊವೈಡ್ ಮಾಡ್ತದೆ. ಸೊ ಇನ್ನು ಉಳಿದಂತಹದಕ್ಕೇನು, ಎಸ್ ಇದಕ್ಕಿಂತ ಇನ್ನೊಂದು ಚೆನ್ನಾಗಿ ಯಾವುದು ಅಂತಂದರೆ ಒಂದು ಕಾರ್ ಅನ್ನುವಂತಹದ್ದು ಇದೆ. ಆಕ್ಸಿಡೆಂಟ್ ಒಳಗ ಇಷ್ಟು ಪ್ರಮಾಣದ ಡ್ಯಾಮೇಜ್ ಆಗಿರುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಇಷ್ಟು ಪ್ರಮಾಣದ ಡ್ಯಾಮೇಜ್ ಆಗಿರುವಂತಹ ಸಂದರ್ಭದಲ್ಲಿ ಸುಮಾರು ಎಷ್ಟು ಸಾವಿರ ಆಗಿರಬಹುದು, 30,000 ಡ್ಯಾಮೇಜ್ ಆಗಿರಬಹುದು. ಈ 30,000 ಡ್ಯಾಮೇಜನ್ನು ರಿಕವರ್ ಮಾಡುವುದು ಯಾವುದು ಅಂತಂದರೆ ಇನ್ಶೂರೆನ್ಸ್ ಕಂಪನಿ ಅಂದರೆ ಎಷ್ಟು ಪ್ರಮಾಣದೊಳಗೆ ಲಾಸ್ ಆಗಿದೆಯೋ ಅಷ್ಟು ಪ್ರಮಾಣದ ಲಾಸ್ ಏನು ಮಾಡುವಂಥ ರಿಕವರಿ ಮಾಡಿಕೊಡುವಂತಹದ್ದೊಂದೇನಿದೆ ನಷ್ಟ ಪರಿಹಾರ ತತ್ವ, ಅಂದರೆ ಇಂಡೆಮ್ನಿಟಿ ಪ್ರಿನ್ಸಿಪಲ್ ಅಂತ ಹೇಳಿ ಕರಿತಾ ಇದ್ದೀವಿ. ಟು ಪುಟ್ ಇನ್ಶೂರ್ಡ್ ಇನ್ ದ ಸೇಮ್ ಪೊಸಿಷನ್ ಹಿ ವಾಸ್ ಬಿಫೋರ್ ಲಾಸ್. ಒಂದು ನಷ್ಟ ಭಯಕ್ಕಿಂತ ಮುಂಚಿತವಾಗಿ ಯಾವ ಒಂದು ವ್ಯವಸ್ಥೆಯೊಳಗಿದ್ನೋ ವಿಮಾದಾರ ಅದೇ ವ್ಯವಸ್ಥೆಗೆ ತರುವಂತೆ ಮಾಡುವುದು. ಫಾರ್ ಎಕ್ಸಾಂಪಲ್ ಹೇಳಿದೆ ನಾನು ಏನು ಅಂತಂದರೆ, ಸೊ ಈ ಮುಂಚೆ ಇದ್ದಂತಹ ಒಂದು ಕಾರು ಯಾವ ರೀತಿ ಸೇಮ್ ಇತ್ತು. ಸೊ ಈ ಸೇಮ್ ಇದ್ದದಕ್ಕೆ ಏನು ಮಾಡ್ತು ವಿಮಾ ಕಂಪನಿ ಅಂತಂದರೆ, ಇನ್ಶೂರೆನ್ಸ್ ಮಾಡೋದಕ್ಕೆ ಇಷ್ಟಿತ್ತಲ್ಲ, ಫಸ್ಟ್ ಚೆನ್ನಾಗಿದ್ರ ಸಂಬಂಧ ಯಾವುದೇ ತೊಂದರೆ ಇದ್ದಿಲ್ಲ. ನಂತರದಲ್ಲಿ ಡ್ಯಾಮೇಜ್ ಆಗಿ 30,000 ರೂಪಾಯಿ ಲಾಸ್ ಆಯಿತು, ಮತ್ತು 30,000 ರೂಪಾಯಿದು ಪ್ರಾಡಕ್ಟ್ ಲಾಸ್ ಆಯಿತು. ಇದನ್ನು ಬೇರ್ ಮಾಡೋರು ಯಾರು? ಸೊ ಇನ್ಶೂರೆನ್ಸ್ ಕಂಪನಿ. ಮೊದಲು ಹೇಗಿತ್ತು ಕಾರು ಅದೇ ರೀತಿ ಮಾಡುವಂತಹ ರೀತಿಯೊಳಗೆ ಒಂದು ವ್ಯವಸ್ಥೆಯಲ್ಲಿ ಕಾಣ್ತಾ ಇದ್ದೀವಿ ಅಂತಂದರೆ ಇನ್ಶೂರೆನ್ಸ್ ಒಳಗೆ ಕಾಣ್ತಾ ಇದ್ದೀವಿ. ಸೊ ಇದಕ್ಕೆ ನಾವೆಂದು ಕರೀಬಹುದು, ಎಸ್ ವಿ ಕಾಲ್ ದ ಇಂಡೆಮ್ನಿಟಿ ಪ್ರಿನ್ಸಿಪಲ್. ಇಂಡೆಮ್ನಿಟಿ ಟು ಪುಟ್ ಇನ್ಶೂರ್ಡ್ ಇನ್ ದ ಸೇಮ್ ಪೊಸಿಷನ್ he was before loss. As simple. The next one principle is proximate. Before going to the proximate causes, the indemnity principle, it only considered to the business activity, not for the ಲೈಫ್ ಇನ್ಶೂರೆನ್ಸ್, ಹ್ಯೂಮನ್ ಲೈಫ್ ಇನ್ಶೂರೆನ್ಸ್. ಈ ಒಂದು ಪ್ರಿನ್ಸಿಪಲ್ ಅನ್ನುವಂತಹದ್ದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಬಿಸ್ನೆಸ್ ಆದರೂ ಆಗಿರ್ಬೋದು, ಇತರ ಚಟುವಟಿಕೆಗಳಿಗೆ ಸಂಬಂಧಪಟ್ಟಿದೆ ಹೊರತು ಮಾನವನ ಜೀವನಕ್ಕೆ ಸಂಬಂಧಪಟ್ಟಂತೆ ಆಗೋಂಗಿಲ್ಲ. ಯಾಕಂದರೆ ಒಬ್ಬ ವ್ಯಕ್ತಿ ಸತ್ತರೆ ಪೂರ್ಣವಾಗಿಯೇ ಸಾಯ್ತಾನೆ, ಅರ್ಧ ಸತ್ತು ಅರ್ಧ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಹಾಫ್ ಪೋರ್ಷನ್ ಸತ್ತು ಹಾಫ್ ಪೋರ್ಷನ್ ಅಂದರೆ, ಸೊ ಹ್ಯೂಮ್ಯಾನ್ ಅನ್ನುವಂತಹದ್ದು ಏನಿದೆ ಅದನ್ನು ಮಾನಿಟರಿ ಬೇಸ್ ಮೇಲೆ ಅವನ ಲೈಫನ್ನು ನಾವೇನು ಮಾಡೋಕ್ಕಾಗಿಲ್ಲ. ವಿ ಕ್ಯಾನ್ ನಾಟ್ ಮೆಜರ್ ದ ಹ್ಯೂಮನ್ ಲೈಫ್. ಸೊ ಹಾಗಾಗಿ ನಾವು ಏನಂತ ಕರಿತೀವಿ, ಇಂಡೆಮ್ನಿಟಿ ಪ್ರಿನ್ಸಿಪಲ್ ಯಾವುದಕ್ಕೆ ಒಂದು ಅಪ್ಲಿಕೇಬಲ್ ಆಗಂಗಿಲ್ಲ, ಲೈಫ್ ಇನ್ಶೂರೆನ್ಸ್ಗೆ ಇಂಡೆಮ್ನಿಟಿ ಪ್ರಿನ್ಸಿಪಲ್ ಅನ್ನುವಂತಹದ್ದು ಅಪ್ಲಿಕೇಬಲ್ ಆಗೋದಿಲ್ಲ. ಎಸ್, ದ ಫೋರ್ತ್ ಒನ್ ಪ್ರಿನ್ಸಿಪಲ್ ಈಸ್
ಪ್ರಾಕ್ಸಿಮೇಟ್ ಕಾಸ್. ದ ಫೋರ್ತ್ ಒನ್ ಇಸ್ ಅ ವಾಟ್? ಪ್ರಾಕ್ಸಿಮೇಟ್ ಕಾಸ್. ಈ ಪ್ರಾಕ್ಸಿಮೇಟ್ ಕಾಸ್ ಸಮೀಪದ ಕಾರಣ ಅಂತ ಹೇಳಿ ಕರಿತಾ ಇದ್ದೀವಿ. ಎಸ್, ಏನು ಪ್ರಾಕ್ಸಿಮೇಟ್ ಕಾಸ್? ಫಾರ್ ಎಕ್ಸಾಂಪಲ್, ನಾ ಯಾವುದಕ್ಕೆ ಇನ್ಶೂರೆನ್ಸ್ ತೊಗೊಂಡಿದ್ದೀನಿ ಅಂತಂದರೆ ಫೈರ್ ಇನ್ಶೂರೆನ್ಸನ್ನು ನಾನು ಮಾಡಿಸಿದ್ದೀನಿ ಬಿಸ್ನೆಸ್ ಒಳಗಡೆ. ಈ ಫೈರ್ ಇನ್ಶೂರೆನ್ಸಿಂದಾಗಿ ನನ್ನ ಗೋಡೌನ್ ಇಷ್ಟು ಡ್ಯಾಮೇಜ್ ಆಯಿತು. ಅದು ಅಲ್ಲದೆ ಈ ಫೈರ್ ಯಾಕಾಯಿತು ಅನ್ನುವಂತಹದ್ದು ನೋಡ್ತಾ ಹೋದರೆ, ಸೊ ಅಲ್ಲಿ ಏನೋ ಮಳೆ ಬಂತು, ಸಿಡಿಲು ಬಂತು, ಅಥವಾ ಇತರೆ ಕಾರಣದಿಂದಾಗಿ ಶಾಕ್ ಸರ್ಕ್ಯೂಟ್ ಆಗಿ ಫೈರ್ ಹತ್ತು. ಸೊ ಅದರ ಸಂಬಂಧ ಏನಾಯಿತು ಅಂತಂದರೆ, ಸೊ ಡ್ಯಾಮೇಜ್ ಆಯಿತು ಗೂಡ್ಸು. ಇಟ್ ಇಸ್ ಅ ವ್ಯಾಲಿಡ್ ರೀಸನ್. ಯಾಕಂದರೆ ಶಾರ್ಟ್ ಸರ್ಕ್ಯೂಟ್ ಆಗಿ ಏನಾಗಿದ್ರೆ ಬೆಂಕಿ ಹತ್ಕೊಳ್ತದೋ ಇದು ವ್ಯಾಲಿಡ್ ರೀಸನ್ ಆಗ್ತದೆ. ಇದಕ್ಕೇನಾಗ್ತದೆ? ಕಾಂಪನ್ಸೇಷನ್ ಅನ್ನುವಂತಹದ್ದು ಸಿಗ್ತದೆ. ಸೊ ನಾವು ಯಾವುದಕ್ಕೆ ಇನ್ಶೂರೆನ್ಸ್ ಮಾಡಿದನೋ ಅದೇ ಕಾರಣದಿಂದಾಗಿ ಏನಾಗಿರಬೇಕು ಅಂತಂದರೆ, ಸೊ ನಷ್ಟ ಆಗಿರಬೇಕು. ಫಾರ್ ಎಕ್ಸಾಂಪಲ್, ಫೈರ್ ಇನ್ಶೂರೆನ್ಸ್ ಮಾಡಿಸಿದ್ದೀನಿ ನಾನು. ಫೈರ್ ಇನ್ಶೂರೆನ್ಸ್ ಬಿಟ್ಟು ಬೇರೆ ರೀಸನ್ನಿಂದ, ಅಂದರೆ ಮಳೆ ಬಂತು, ಮಳೆಯಿಂದಾಗಿ ನನ್ನ ಗೋಡನ್ನಲ್ಲಿರುವಂತಹ ಒಂದಿಷ್ಟು ವಸ್ತುಗಳು ಡ್ಯಾಮೇಜ್ ಆದವು ಅಂತಂದರೆ ಇದಕ್ಕೇನು ಸಿಗಂಗಿಲ್ಲ? ಸೊ ಕಾಂಪನ್ಸೇಷನ್ ಸಿಗುವುದಿಲ್ಲ. ಎಸ್, ದ ಫರ್ಮ್ ಕ್ಯಾನ್ ನಾಟ್ ಗೆಟ್ ದ ಕಾಂಪನ್ಸೇಷನ್ ಡ್ಯೂ ಟು ದ ರೇನ್, ಬಿಕಾಸ್ ದ ಫರ್ಮ್ ಏನನ್ನ ಮಾಡಿಸಿದೆ? ಎಸ್, ದ ಫರ್ಮ್ ಮೇಡ್ ದ ಫೈರ್ ಇನ್ಶೂರೆನ್ಸ್. ಯಾವುದನ್ನು ಮಾಡಿಸಿರುವಂತಹದ್ದು? ಅಗ್ನಿಯ ವಿಮೆಯನ್ನು ಮಾಡಿಸಿರುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಎಸ್, ಇದು ಸಿಂಪಲ್ ಆಗಿ ನೋಡ್ತಾ ಹೋದ್ರಿ. ಎಸ್, ಕಾಮನ್ ಆಗಿ ಅಕಾರ್ಡಿಂಗ್ ಟು ದ ಪ್ರಿನ್ಸಿಪಲ್, the insurer is liable for the loss only when such loss is proximately caused by the perils which are stated in the policy. ಒಂದು ವಿಮೆಯ ಒಳಗಡೆ ನಾವು ಯಾವುದನ್ನು ಮೆನ್ಷನ್ ಮಾಡಿದ್ದೀವೋ ಆ ಕಾರಣದಿಂದಾಗಿಯೇ ನಷ್ಟ ಏನಾದರೂ ಆಗಿದ್ದರೆ ಒಂದು ವಿಮಾ ಕಂಪನಿ ಅದಕ್ಕೆ ಹೊಣೆಗಾರಿಕೆಯಾಗಿರುತ್ತದೆಯೇ ಹೊರತು ಅದಕ್ಕೆ ಬಿಟ್ಟು ಬೇರೆ ಯಾವುದೇ ಒಂದು ಕಾರಣದಿಂದಾಗಿ ಏನಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಸೊ ನಷ್ಟವನ್ನು ತುಂಬಿಕೊಡಲಿಕ್ಕೆ ಸಾಧ್ಯನೇ ಇಲ್ಲ. ಎಸ್, ಇನ್ನೊಂದು ರೀತಿಯೊಳಗೆ ಹೇಳ್ಬೋದು, ಏನಂತ? ಓನ್ಲಿ ದೋಸ್ ಪೆರಲ್ಸ್ ವಿಚ್ ಆರ್ ಮೆನ್ಷನ್ಡ್ ಇನ್ ದ ಪಾಲಿಸಿ ಶುಡ್ ಬಿ ಕವರ್ಡ್. ಅಂದರೆ ನಾವು ವಿಮೆಯೊಳಗೆ ಯಾವುದನ್ನು ಕಾಂಟ್ರಾಕ್ಟನ್ನು ಯಾವುದು ಮಾಡ್ಕೊಂಡಿರ್ತೀವಿ? ಎಸ್, ಯಾರು? ಸೊ ಇನ್ಶೂರರ್ ಆ್ಯಂಡ್ ದ ಇನ್ಶೂರ್ಡ್ ಪರ್ಸನ್. ಮೇ ಬಿ ಫೈರ್, ಮೇ ಬಿ ಥೆಫ್ಟ್, ಯಾವ ಕಾರಣವನ್ನು ಮೆನ್ಷನ್ ಮಾಡಿರ್ತೀವೋ ಅದಕ್ಕೆ ಕಾರಣ ಏನು ಮಾಡ್ತದೆ? ಸೊ ಕವರ್ಡ್ ಆಗ್ತದೆ ಹೊರತು ಬೇರೊಂದು ಕಾರಣಕ್ಕೆ ಕವರ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಎಸ್, ಐ ಥಿಂಕ್ ಇಟ್ ಈಸ್ ಅ ಕ್ಲಿಯರ್. ನೆಕ್ಸ್ಟ್ one principle is subrogation. Yes, what is a subrogation? Simple. Subrogation ಅಂದರೆ ಏನು? According to this principle, the insurer gets all the rights against the third party with respect to the subject matter insured after compensating loss of the insured. ಎಸ್, ಸಿಂಪಲ್ ಆಗಿ ಹೇಳೋದಾದರೆ ಇಲ್ಲಿ ಥರ್ಡ್ ಪಾರ್ಟಿ, ಮೂರನೇ ವ್ಯಕ್ತಿಗೆ ಅನ್ನುವಂತಹ ಒಂದು ಪದವನ್ನು ನಾವು ಕಾಣ್ತಾ ಇದ್ದೀವಿ. ಈ ತತ್ವ ಏನು ಹೇಳ್ತದೆ? ಯಾವುದೋ ಸಬ್ರಾಗೇಷನ್ ಅನ್ನುವಂತಹ ತತ್ವ ಏನು ಹೇಳ್ತದೆ? ಸೊ ನಾವು ಹಣವನ್ನು ನೀಡಿದ ನಂತರದಲ್ಲಿ, ಯಾರು? ಒಬ್ಬ ವಿಮಾಕರ್ತ ವಿಮಾದಾರನಿಗೆ ಹಣವನ್ನು ನೀಡಿದ ನಂತರದಲ್ಲಿ ಆ ಹಣ ಯಾವುದಕ್ಕೆ ನೀಡಿರ್ತಾನೆಯೋ, ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಚಿತ್ರ ನೋಡ್ತಾ ಇದ್ದೀವಿ. ಈ ಚಿತ್ರದಲ್ಲಿ ಕಾರು ಅನ್ನುವಂತಹದ್ದೇನಿದೆ ಫುಲ್ ಡ್ಯಾಮೇಜ್ ಆಗಿರಬಹುದು, ಅಥವಾ ಅಷ್ಟು ಏನಾಗಿರ್ಬೋದು,
ಡ್ಯಾಮೇಜ್ ಆಗಿರುವಂತಹದ್ದನ್ನು ನಾವು ತಿಳ್ಕೊಳ್ಳೋಣ. ಈ ಡ್ಯಾಮೇಜ್ ಆಗಿದ್ದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಕಾಂಪನ್ಸೇಷನನ್ನು ನೀಡ್ತು ಅಂದರೆ ಇನ್ಶೂರೆನ್ಸ್ ಕಂಪನಿ, ಈ ವಸ್ತು ಇರುವಂತಹ ಆಸ್ತಿ ಯಾರಿಗೆ ಟ್ರಾನ್ಸ್ಫರ್ ಆಗ್ತದ್ರಿ ಅಂತಂದ್ರೆ, ಸೊ ಅದು ಇನ್ಶೂರೆನ್ಸ್ ಕಂಪನಿಗೆ. ದ ಪ್ರಾಪರ್ಟಿ ವಿಲ್ ಬಿ ಓನ್ಡ್ ಬೈ ಇನ್ಶೂರರ್. ದ ಪ್ರಾಪರ್ಟಿ ವಿಲ್ ಬಿ ಓನ್ಡ್ ಬೈ ಇನ್ಶೂರರ್. ಸಬ್ರಗೇಷನ್ ಅಂದ್ರೆ ಅದು ಏನೋ ಅಮೌಂಟ್ ಪೇಡ್ ಮಾಡ್ತೀವ, ಅಮೌಂಟ್ ಪೇಡ್ ಮಾಡಿದ್ಮೇಲೆ ಆ ಆಸ್ತಿಯೊಳಗೆ ಯಾವುದನ್ನು ತಗೊಳ್ತೀವಿ, ಆ ಆಸ್ತಿಯ ಹಕ್ಕು ಯಾರಿಗೆ ಹೋಗ್ತದೆ ಅಂತಂದ್ರೆ ಇನ್ಶೂರೆನ್ಸ್ ಕಂಪನಿಗೆ ಹೋಗ್ತದೆ. ಸೊ ಹಾಗಾಗಿ ಈ ಒಂದು ಸಬ್ರಾಗೇಷನ್ ಅನ್ನುವಂತಹದ್ದೇನಿದೆ, ಸೊ ಅತ್ಯಂತ ಸೂಕ್ತವಾಗಿ ಅನಿಸ್ಕೊಳ್ಳುವಂತಹದ್ದು ನಾವು ಕಾಣ್ತಿದ್ದೀವಿ. ಸೊ ಎಲ್ಲಿಗೆ ಸಂಬಂಧಪಡ್ತದೆ ಅಂತಂದ್ರೆ ಇಂಡೆಮ್ನಿಟಿ, ಎಲ್ಲಿ ನಷ್ಟ ಪರಿಹಾರ ತತ್ವಕ್ಕೆ ಈ ಒಂದು ತತ್ವವು ಸೊ ಏನಾಗಿದೆ, ಇಂಟರ್ಲಿಂಕ್ ಅನ್ನು ಹೊಂದಿರುವುದು, ಅಂತರ್ ಸಂಬಂಧವನ್ನು ಹೊಂದಿರುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಎಸ್, ದ ನೆಕ್ಸ್ಟ್ ಒನ್ ಪ್ರಿನ್ಸಿಪಲ್ ಈಸ್ ಕಾಂಟ್ರಿಬ್ಯೂಷನ್. ದ ನೆಕ್ಸ್ಟ್ ಒನ್ ಪ್ರಿನ್ಸಿಪಲ್ ಇಸ್ ಅ ಕಾಂಟ್ರಿಬ್ಯೂಷನ್. ಏನಿದು ಕಾಂಟ್ರಿಬ್ಯೂಷನ್ನು? ಎಸ್, ದ ಸಿಂಪಲ್ ಅ ಪರ್ಸನ್, ಇಲ್ಲಿ ಎಕ್ಸ್ ಅನ್ನುವಂತಹ ಅಥವಾ ಎ ಅನ್ನುವಂತಹ ಪರ್ಸನ್ ಇದ್ದಾನೆ. ಈ ಎನ್ನುವಂತಹ ಪರ್ಸನ್ನು ಸೊ ಒಂದೇ ಅಸೆಟ್ ಮೇಲೇನೋ ಅಥವಾ ಒಂದೇ ರೀತಿಯಾದಂಥ ಫರ್ಮ್ ಮೇಲೇನೋ ಏನು ಮಾಡಿದ್ದಾನೆ ಅಂತಂದರೆ, ಎರಡು ಇನ್ಶೂರೆನ್ಸ್ ಕಂಪನಿ, ದಟ್ಸ್ ಎಕ್ಸ್ ಇನ್ಶೂರೆನ್ಸ್ ಕಂಪನಿ ಆ್ಯಂಡ್ ವೈ ಇನ್ಶೂರೆನ್ಸ್ ಕಂಪನಿ. ಈ ಎಕ್ಸ್ ಇನ್ಶೂರೆನ್ಸ್ ಕಂಪನಿ ಮತ್ತು ವೈ ಇನ್ಶೂರೆನ್ಸ್ ಕಂಪನಿ ಎರಡರಲ್ಲೂ ಸಹಿತವಾಗಿ ಈ ಪ್ರಾಡಕ್ಟ್ ಮೇಲೆ ಏನು ಮಾಡಿದಾನೆ ಸರ್ ಅಂತಂದರೆ ಇನ್ಶೂರೆನ್ಸನ್ನು ಮಾಡಿರುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಸೊ ಆ ಸಂದರ್ಭದೊಳಗೆ ಈ ಒಂದು ಸಂಬಂಧಪಟ್ಟಂತೆ 2,40,000 ಅಥವಾ ಸಮಥಿಂಗ್ ಅಮೌಂಟು, ನಾನು ಇಲ್ಲಿ ಒಂದು ಉದಾಹರಣೆ ಕೊಟ್ಟಿದ್ದೀನಿ, ಅದಕ್ಕೆ ಸಂಬಂಧಪಟ್ಟಂತ ಹೇಳ್ತಾ ಇದ್ದೀನಿ. ಎಸ್, ಆಸ್ ಪರ್ ದ ವಾಟ್, ಸೊ ಎಕ್ಸಾಂಪಲ್ ಐ ವಾಂಟ್ ಸೇಯಿಂಗ್ ನೌ. ಸೊ 2,40,000 ಏನಾಗಿದೆ, ಲಾಸ್ ಆಗಿದೆ. ಈ 2,40,000 ಲಾಸ್ ಆಗಿದೆ ಅಂತಂದರೆ ಬೇರ್ ಮಾಡೋರು ಯಾರು? ಈ ಕಂಪ್ನಿ ಮಾಡಬೇಕು, ಈ ಕಂಪ್ನಿ ಮಾಡಬೇಕು ಅನ್ನುವಂತಹದ್ದು ಇಲ್ಲಿ. ಎಸ್, ದೆರ್ ಇಸ್ ಅ ಕನ್ಫ್ಯೂಷನ್. ಆಗ ಸಿಂಪಲ್ ಆಗಿ ನಾವು ಹೋಗುವಂತಹದ್ದು ಯಾವುದು ಅಂತಂದರೆ ಎಸ್, ಕಾಂಟ್ರಿಬ್ಯೂಷನ್ ಪ್ರಿನ್ಸಿಪಲ್. ಇಲ್ಲಿ 2,00,000 ರೂಪೀಸ್ ಇನ್ಶೂರೆನ್ಸ್ ಮಾಡಿಸಿದ್ರೆ ಇಲ್ಲಿ 4,00,000 ರೂಪೀಸ್ ಏನು ಮಾಡಿಸಿದ್ದಾನೆ, ಅವನು ಇನ್ಶೂರೆನ್ಸ್ ಮಾಡಿಸಿದ್ದಾನೆ. ಹಾಗೆ ಎರಡೂ ಕಂಪನಿಯವರು ಏನು ಮಾಡ್ತಾರೆ, ಪ್ರಪೋರ್ಷನೇಟ್ ಕಾಂಟ್ರಿಬ್ಯೂಷನ್ ಅನ್ನು ಮಾಡುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಸೊ ಏನಿದೆ, ಎಸ್, ಸಿಂಪಲ್ ಆಗಿ ನೋಡೋದಾದರೆ, ಅಕಾರ್ಡಿಂಗ್ ಟು ದಿಸ್ ಪ್ರಿನ್ಸಿಪಲ್, ಇನ್ಶೂರರ್ ಹೂ ಆಸ್ ಪೇಡ್ ದ ಕ್ಲೈಮ್ ಅಮೌಂಟ್ under an insurance policy the right to recover the proportionate contribution from the other insurer ಮತ್ತೊಬ್ಬ ವ್ಯಕ್ತಿಯಿಂದ ಪ್ರಪೋರ್ಷನೇಟ್ ಅನುಪಾತಗಳ ಆಧಾರದ ಮೇಲೆ ಏನು ಮಾಡುವಂತಹದ್ದು ಅಂತಂದರೆ ಕೊಡುಗೆಯನ್ನು ನೀಡುವಂತಹದ್ದು. ಕಾಂಟ್ರಿಬ್ಯೂಷನ್ ಅಂದರೆ ಕೊಡುಗೆ. ಯಾರಿಗೆ ಅಂತಂದರೆ ಇಲ್ಲಿ ಯಾರು ನಷ್ಟ ಭಯವನ್ನು ಹೊಂದಿದಾರೋ ಆ ನಷ್ಟ ಭಯವನ್ನು ಹೊಂದಿದಂತಹ ವ್ಯಕ್ತಿಗೆ. ಸೊ ಯಾವ್ಯಾವ ಕಂಪನಿ ಎಷ್ಟೆಷ್ಟು ಲಯಬಿಲಿಟಿಯನ್ನು ಹೊಂದಿರುವಂತಹದ್ದು. ನಿಮ್ಗೆ 2 lakhs ಮಾಡಿಸಿದ್ದಾನೆ, ಟೋಟಲ್ ಇನ್ಶೂರೆನ್ಸ್ ಅಂದರೆ ಇಲ್ಲಿ 2,00,000 ರೂಪೀಸ್ ಇನ್ಶೂರೆನ್ಸ್ ಇದೆ, ಇಲ್ಲಿ 4,00,000 ರೂಪೀಸ್ ಇನ್ಶೂರೆನ್ಸ್ ಇದೆ, ಟೋಟಲ್ 6,00,000 ರೂಪೀಸ್ ಇನ್ಶೂರೆನ್ಸ್ ಮಾಡಿಸಿದ್ದಾನೆ. ಎಕ್ಸ್ ಕಂಪನಿಗೆ 2,00,000 ರೂಪೀಸ್ ಇನ್ಶೂರೆನ್ಸ್ ಅಂದರೆ 2,00,000 ಡಿವೈಡೆಡ್ ಬೈ 6,00,000. ಸೊ ಲಾಸ್ ಎಷ್ಟಿದೆ ಅಂತ ಹೇಳಿದ್ವಿ, 2,40,000 ಇಂಟು 2,40,000 ಇಸ್ ಈಕ್ವಲ್ಸ್ ಟು ಎಷ್ಟು, 80,000 ಎಕ್ಸ್ ಕಂಪನಿ ಪೇಡ್ ಮಾಡಿದರೆ ದ ರಿಮೈನಿಂಗ್ ಅಮೌಂಟ್ 4,00,000 ಡಿವೈಡೆಡ್ ಬೈ 6,00,000 ಇಂಟು 2,40,000 1,60,000 ಅನ್ನುವಂತಹದ್ದು. ಎಸ್, ಇದು 80,000 ಇವರು ಪೇಡ್ ಮಾಡಿದರೆ 1,60,000 ಅನ್ನುವಂತಹದ್ದು ಯಾರು, ವೈ ಕಂಪನಿ ಅನ್ನುವಂತಹದ್ದು ಏನಿದೆ ಅದು ಪೇಡ್ ಮಾಡ್ತದೆ. ಯಾರಿಗೆ ಪೇಡ್ ಮಾಡ್ತದೆ ಅಂತಂದರೆ ಟು ದಿಸ್ ಪರ್ಸನ್ ಅಂದರೆ ಪ್ರಪೋರ್ಷನೇಟ್ ಕಾಂಟ್ರಿಬ್ಯೂಷನ್ ಮೇಲೆ ಏನು ಮಾಡುವಂತಹದ್ದು ಅಂದರೆ ಸೊ ನಷ್ಟ ಪರಿಹಾರವನ್ನು ಒದಗಿಸುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಎಸ್, ದ ನೆಕ್ಸ್ಟ್ ಒನ್ ಆ್ಯಂಡ್ ದ ಲಾಸ್ಟ್ ಒನ್ ಪ್ರಿನ್ಸಿಪಲ್ ಈಸ್ ಮಿಟಿಗೇಷನ್. ದ ಲಾಸ್ಟ್ ಒನ್ ಪ್ರಿನ್ಸಿಪಲ್ ಇಸ್ ವಾಟ್, ಮಿಟಿಗೇಷನ್. ಏನಿದು ಮಿಟಿಗೇಷನ್ ಅಂದರೆ ನಷ್ಟ ಶಮನ ತತ್ವ ಅಂತ ಅನ್ಸ್ಕೊಳ್ತದೆ. ಮಿಟಿಗೇಷನ್ ಇಸ್ ಲೈಕ್
ನಷ್ಟ ಶಮನ ತತ್ವ ಅಂದರೆ ಪ್ರಿಕಾಷನರಿ ಏನನ್ನ ತಗೊಂಡಿದ್ದೀವಿ. ಯಾರು? ಇನ್ಶೂರ್ಡ್ ಪರ್ಸನ್, ವಿಮಾದಾರನು ತಾನು ಇಳಿಸಿದಂತಹ ಒಂದು ವಿಮೆಗೆ ಸಂಬಂಧಪಟ್ಟ ಅನಾಹುತ ಏನಾಗ್ತಾ ಇರ್ತದೆ ಹೇಳಿದೆ. ಏನು ಇಲ್ಲಿ ಫೈರ್ ಆಗ್ತಾ ಇರ್ತದೆ ಅಥವಾ ಬೆಂಕಿ ಎತ್ತಿ ಉರಿಯುವಂತಹದ್ದು ಅಂತ ತಿಳ್ಕೊಳ್ಳೋಣ. ಈ ಬೆಂಕಿ ಎತ್ತಿ ಗೋಡೌನ್ ಮ್ಯಾಗ ಇನ್ಶೂರೆನ್ಸ್ ಮಾಡಿಸಿದ್ದೀನಿ, ಈ ಬೆಂಕಿ ಎತ್ತಿ ಉರಿಬೇಕಾದಾಗ ನೀವೇನು ಪ್ರಿಕಾಷನರಿ ತಗೊಂಡಿದ್ದೀರಿ? ಪ್ರಿಕಾಷನರಿ. ಸೊ ಅಲ್ಲಿ ನೀರು ಹಾಕಿದ್ರ ಆರಿಸ್ಲಿಕ್ಕೆ, ಅಥವಾ ಅಲ್ಲಿ ಏನೇನು ಆ್ಯಕ್ಟಿವಿಟಿ ಕಂಡಕ್ಟ್ ಮಾಡಿದ್ದೀರಿ ಅನ್ನುವಂತಹದ್ದನ್ನು ತಿಳ್ಕೊಳ್ಳೋದೇನಿದೆಯಲ್ಲ, ಇದಕ್ಕೆ ನಾವು ಇನ್ನೊಂದು ಕರಿತಿದ್ದೀವಿ ಸೊ ನಷ್ಟ ಶಮನ ತತ್ವ. ಎಸ್, ಅಕಾರ್ಡಿಂಗ್ ಟು ದಿಸ್ ಪ್ರಿನ್ಸಿಪಲ್ it is the duty of the insured to take reasonable steps to the minimize the loss or damage to the insured property. Yes, ಇಲ್ಲಿ ಆಸ್ತಿ ಹಾಳಾಗ್ತಾ ಇದೆ. ಯಾರ ಆಸ್ತಿ ಹಾಳಾಗ್ತಾ ಇದೆ ಅಂದರೆ ವಿಮಾದಾರನ ಆಸ್ತಿ ಹಾಳಾಗ್ತಾ ಇದೆ ಅಂದಾಗ ಅವ ಯಾವ ರೀತಿಯಾದಂತಹ ಅಂದರೆ ನಷ್ಟವನ್ನು ಕಡಿಮೆ ಮಾಡಲಿಕ್ಕೆ ಯಾವ ರೀತಿಯಾದಂತಹ ಯೋಜನೆಯನ್ನು ಮಾಡಿದ, ಯಾವ ರೀತಿಯಾದ ಕ್ರಮಗಳನ್ನು ಕೈಗೊಂಡ ಅನ್ನುವಂತಹದ್ದನ್ನು ತಿಳ್ಕೊಳ್ಳುವಂತಹದ್ದು ಇದರ ಪ್ರಮುಖ ಉದ್ದೇಶ. ಸೊ ವಾಟ್ ಈಸ್ ದ ಮೇನ್ ಇಂಟೆನ್ಷನ್ ಆಫ್ ದಿಸ್ ಮಿಟಿಗೇಷನ್ ಪ್ರಿನ್ಸಿಪಲ್? ಎಸ್, ಸಾಮಾನ್ಯವಾಗಿ ನಾವು ನೋಡೋದಾದರೆ this principle aim as making sure that the insured behaves as a prudent person and does not become careless after taking a policy to cover any risk. ಇದರ ಮುಖ್ಯ ಉದ್ದೇಶ ಏನಂದ್ರೆ, ಒಬ್ಬ ವಿಮಾದಾರ ಒಂದು ಪಾಲಿಸಿಯನ್ನು ಇಳಿಸಿದ ನಂತರದಲ್ಲಿ ಆ ರಿಸ್ಕ್ ಎಲ್ಲ ಟ್ರಾನ್ಸ್ಫರ್ ಮಾಡಿಬಿಟ್ಟಿನಿ, ನಂದೇನೂ ಇಲ್ಲ ಅನ್ನುವಂತಹದ್ದೇ ತಪ್ಪು ಪರಿಕಲ್ಪನೆಯನ್ನು ತೆಗೆದುಹಾಕುವಂತಹದ್ದು ಮತ್ತು ಆದಷ್ಟು ನಾವೇನೋ ನಷ್ಟವನ್ನು ಕಡಿಮೆ ಮಾಡುವಂತಹದ್ದಕ್ಕೆ ಇಲ್ಲಿ ವ್ಯಕ್ತಿ ಏನಾಗಬೇಕು, ಮುಂಚೂಣಿಯಲ್ಲಿ ಇರಬೇಕಾಗಿರುವಂತಹದ್ದನ್ನು ತಿಳಿಸುವಂತಹದ್ದೇ ಇದರ ಮುಖ್ಯ ಉದ್ದೇಶ ಆಗಿದೆ ಅಂತ ತಿಳ್ಕೊಳ್ಬೇಕು. ಯಾವುದರ ಮುಖ್ಯ ಉದ್ದೇಶ? ಮಿಟಿಗೇಷನ್, ನಷ್ಟ ಶಮನ ತತ್ವ. ಎಸ್, it is the most important content for your annual examination purpose. It can ask for 8 marks. ಇದನ್ನು 8 ಮಾರ್ಕ್ಗಳಿಗೆ ಅಥವಾ 8 ಅಂಕಗಳಿಗೆ ಕೇಳುವಂತಹ ಒಂದು ಅವಶ್ಯಕತೆ ಇರೋದ್ರಿಂದ ದಯವಿಟ್ಟು ಇದರ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸಬೇಕಾಗ್ತದೆ. ಸ್ಟೂಡೆಂಟ್ಸ್, the next topic I will explain in next class. Thank you.